ಈಗ ಅವ್ರೇನ್ ಮಾಡ್ತಾರೆ, ಖಾಲಿ ಒಂದು ಪ್ಯಾಕರ್ ತೆಗೆದುಕೊಳ್ತಾರೆ, ಪ್ರಾರ್ಥಿಸ್ತಾರೆ, ಊಟ ಮಾಡ್ತಾರೆ, ಹೋಗಿ ಮಲಗುತ್ತಾರೆ. ಈಗ ಏನಾಗಿದೆ, ಇನ್ನೊಂದು ಎವ್ರಿಡೇ ಅವ್ರು ಹೋಗ್ತಾರೆ, ಒಂದು ಪ್ಯಾಕೆಟ್ ತಿಂತಾರೆ, ಮಲಗ್ತಾರೆ. ಈಗ ಏನಾಗಿದೆ, ಊಟನೇ ಇಲ್ಲ, ಅದಕ್ಕೆ ಬೇರೆಯವರು ತಲೆ ತಿರುಗಿ ಬೀಳ್ತಾ ಇದ್ದಾರೆ, ಕೆಲವರು ಮೇಲೆ ಹೋಗಿದ್ದಾರೆ. ಇವರು ಹೋಗ್ತಾರೆ, ತಿಂತಾ ಬರ್ತಾರೆ, ಹೋಗ್ತಾರೆ, ತಿಂತಾ ಬರ್ತಾರೆ. ಇವರು ಮೊದಲು ಸತ್ತರೂ ಇದ್ದರು, ಈಗ ಒಳ್ಳೆ ಸಜ್ಜಾದ ಎಲ್ಲರಿಗೆ ಸರ್ಪ್ರೈಸ್. ದಾದಮಾರೆ ಮಾತೆಲ್ಲ ಕ್ಯಾಂಪ್ ತಗೊಂಡು ಕೈಯೊಂದು ರೆನಾಲ್ಡ್ ಫೋನ ಒಂದು, ಯಾಕೆಂದ್ರೆ ಅವರಿಗೆ ಊಟ ಸಿಕ್ಕಿದೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ನಿಮಗೆ ಊಟ ಸಿಕ್ಕಿದೆ. ಆಮೇಲೆ ಆದರೆ ಅವ್ರು ಮಾಡುವುದು ಸರಿಯಾ? ಅಲ್ಲಿ ಎಷ್ಟು ಮಂದಿಗೆ ಕೂಡ ಊಟ ಉಂಟು, ಅವರಿಷ್ಟು ಹೇಳಿರ್ಬೋದಿತ್ತು. ಬ್ರದರ್ ಒಂದು ವೇಳೆ ಖಂಡಿತ ಎನ್ನೊಟ್ಟು ಬಲೆ ತುಲಿ ಅಲ್ಪ ಅವನಸುಂಟು ಖಾಲಿ ಹಾಗೇನಾಗ್ತಿತ್ತು. ಓಕೆ, ಒಬ್ಬರ ಒಟ್ಟಿಗೆ ಬರ್ತಿದ್ದ, ಅಟ್ಲೀಸ್ಟ್ ಇಬ್ಬರು ಉಳಿತಾ ಇದ್ದರು. ಈಗ ಈ ಕಡೆಗೆ ಹೋದ್ರ ಮೇಲೆ ಒಬ್ಬನೇ ಉಳಿದಿದ್ದಾರೆ, ಎಲ್ಲರೂ ಖಾಲಿ ಆಗಿದ್ದಾರೆ. ಯಾಕೆ ಒಬ್ಬರು ಮಾತ್ರ ಊಟ ಮಾಡ್ತಾ ಇದ್ದಾರೆ. ಅದು ನಮ್ಮ ಸಬ್ಜೆಕ್ಟ್ ಅಲ್ಲ. ನಮ್ಮ ಸಬ್ಜೆಕ್ಟ್ ಇದು, ಯಾಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಯಾಕೆ ಕರೆದಿದ್ದಾನೆ? 3 ಪಾಯಿಂಟ್ಸ್ ಬೇಗ ಬೇಗ. ಆರಾಧಿಸುವುದಕ್ಕಾಗಿ, 2 ನಾವು ಆಶೀರ್ವಾದ ನಿಧಿಯಾಗುವುದಕ್ಕಾಗಿ, ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ, 3 ನಾವು ಕರ್ತನಲ್ಲಿ ಸಂತೋಷಿಸುವುದಕ್ಕಾಗಿ, 4ನೇದು ನಾವು ಓದುವ ಯಾಕೆ ದೇವರು ನನ್ನನ್ನು ಕರೆದಿದ್ದಾನೆ. ನಾವು ಓದುವ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯ. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡುವ ಫಲವು ಇರುವಂತದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಇನ್ನೊಬ್ಬರು ಯೋಹಾನ 15:16 ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನೆ. ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡುವ ಫಲವು ಇಲ್ಲದಂತದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಹೇಳಲು ಬೇಡಿಕೊಳ್ಳಿರು, ಅದನ್ನು ಆತ ನಿಮಗೆ ಕೊಡುವನು. ಓಕೆ, ದೇವರು ಯಾಕೆ ನನ್ನನ್ನು ಕರೆದಿದ್ದಾರೆ? ಈ ವಾಕ್ಯದ ಅನುಸಾರವಾಗಿ ನಾವು ಫಲ ಕೊಡುವುದಕ್ಕಾಗಿ. ಎಂದರೆ ದೇವರಿಗೆ ಗೊತ್ತಿತ್ತು ಈ ಸುದರ್ಶನ್ ಫಲ ಕೊಡುವ ಮರವಾಗಿದ್ದಾನೆ. ಹಲ್ಲೆಲೂಯಾ. ಯಾವ ರೀತಿ ನೀವು ದೇವರನ್ನು ನಂಬುತ್ತೀರಿ, ದೇವರು ನಿಮ್ಮನ್ನು ನಂಬುತ್ತಾನೆ. ಅಂದ್ರೆ ಅದರ ಅರ್ಥ ಅಂದ್ರೆ ಹೌ ಯು ಟ್ರಸ್ಟ್ ಗಾಡ್. ಹೇಗೆ ನಿಮಗೆ ದೇವರ ವಿಶ್ವಾಸ ಉಂಟು, ದೇವರಿಗೆ ಕೂಡ ನಿಮ್ಮ ಮೇಲೆ ವಿಶ್ವಾಸ ಉಂಟು. ಅದಕ್ಕಾಗಿ ಯೇಸು ಕ್ರಿಸ್ತನೆಂಬ ಆ ಒಂದು ಕೀರ್ತಿಯಾದ ಅಮೂಲ್ಯವಾದ ಆಶೀರ್ವಾದವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಬೈಬಲ್ ಸ್ಟಡಿಯಲ್ಲಿ ಕಲಿತೇವೆ, ಯೇಸು ಎಂಬ ಆ ಬೀಜವನ್ನು, ದ ಸೀಡ್, ಅದನ್ನು ದೇವರು ನಮ್ಮ ಒಳಗೆ ಇಟ್ಟಿದ್ದಾನೆ. ಬಿಕಾಸ್ ಆಫ್ ದಟ್ ಸೀಡ್ ವಿ ಕ್ಯಾನ್ ಮಲ್ಟಿಪ್ಲೈ. ಪ್ರೈಸ್ ದಿ ಲಾರ್ಡ್. ಸಭೆಗೆ ಬಂದ 1ನೇ ವಾಗ್ದಾನ ಯಾವುದು? ಇನ್ನೊಬ್ಬರು ಟ್ರೈ ಮಾಡಿ. ಸಂತೋಷ ಹೇಳ್ತಾರೆ, ಯಾಕೆ ಬೈಬಲ್ ಸ್ಟಡಿ ಅವರಿದ್ರು. ಇವತ್ತು ನಾನು ಹೇಳಿದ್ದೇನೆ, ನೆಕ್ಸ್ಟ್ ಟೈಮ್ ನೀವು ಹೇಳಿ. ಕಳೆದ ವಾರಕ್ಕೂ ಹೇಳಿದ್ದೇನೆ, ಜನಸ್ 17:6, ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು, ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ ಅರಸರು ಹುಟ್ಟುವರು. ಈ ಬೀಜನೇ ನನ್ನೊಳಗೆ ಇಲ್ಲ, ನನ್ನಿಂದ ಜನಾಂಗಗಳು ಎಲ್ಲಿಂದ ಬರುವುದು? ದೇವರು ಕೊಟ್ಟ ಚೆಕ್ಕೆ ನನ್ನಲ್ಲಿಲ್ಲ, ಕ್ಯಾಶ್ ಎಲ್ಲಿಂದ ಬರುವುದು? ಅದಕ್ಕಾಗಿ ಪ್ರಿಯರೇ, ದೇವರು ಏನು ಮಾತನಾಡುತ್ತಾನೆ ಅದನ್ನು ನಾವು ಮರೆತು ಬಿಡುವುದು ಬೇಡ. ಯಾವಾಗ ನಾವು ಮರೆತು ಬಿಡುತ್ತೇವೆ ಅದನ್ನು ನಾವು ಹೊಂದಿಕೊಳ್ಳುವುದಿಲ್ಲ. ಯಾವಾಗ ಸದಾ ಅದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಆತ್ಮದಲ್ಲಿ ಇರುತ್ತದೆ, ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವುದು ಸಭೆಗೆ ಬಂದ ಮೊದಲ ವಾಗ್ದಾನ? ಓಕೆ, ದೇವರು ನನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವನು, ನನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ ಅರಸರು ಹುಟ್ಟುವರು. ಹಲ್ಲೆಲೂಯಾ. ಇದರ ಬಗ್ಗೆ ನಾನು ಕಳೆದ ವಾರ ನಿಮಗೆ ಕಲಿಸಿದೆ. ನೀವು ನಂಬಿ ನಂಬದ್ರೆ ಇದು ಆಶೀರ್ವಾದ ನಿಮ್ಮದಾಗಿದೆ. ಯಾಕಂದ್ರೆ ಯೇಸು ಕ್ರಿಸ್ತನೆಂಬ ಬೀಜವು ನಿಮ್ಮ ಒಳಗೆ ಇದೆ. ಆ ಒಂದು ಬೀಜವನ್ನು ನೀವು ಬಿತ್ತುವಾಗ, ಆ ಒಂದು ಸ್ವಾರ್ಥೆಯನ್ನು ನೀವು ಕೊಡುವಾಗ, ಹಲ್ಲೆಲೂಯಾ, ಈ ಬೀಜವು ಆ ಯೇಸು ಕ್ರಿಸ್ತನು ಅನೇಕ ಲಕ್ಷ ಮಂದಿಯನ್ನು ದೇವರ ರಾಜ್ಯಕ್ಕೆ ತರುವಾತನಾಗಿದ್ದಾನೆ.
ಆಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ನಾವು ಸುವಾರ್ತೆಯನ್ನು ಕೊಡುವುದಿಲ್ಲ? ಯಾಕೆಂದ್ರೆ ನಾವು ದೇವರನ್ನು ಸಂಪೂರ್ಣವಾಗಿ ಪ್ರೀತಿಸುವುದಿಲ್ಲ. ಯಾಕೆ ನಾವು ಸುವಾರ್ತೆಯನ್ನು ಕೊಡುವುದಿಲ್ಲ? ಯಾಕೆಂದ್ರೆ ನಾವು ದೇವರನ್ನು ಸಂಪೂರ್ಣವಾಗಿ ಆರಾಧಿಸುವುದಿಲ್ಲ. ಯಾವಾಗ ನಾವು ಸಂಪೂರ್ಣವಾಗಿ ದೇವರನ್ನು ಆರಾಧಿಸುತ್ತೇವೆ, ಸಂಪೂರ್ಣವಾಗಿ ದೇವರನ್ನು ನಾವು ಪ್ರೀತಿಸುತ್ತೇವೆ, ದೇವರ ಬಲ, ದೇವರ ಸಂತೋಷ, ದೇವರ ಕೃಪೆ ನಮ್ಮಲ್ಲಿ ಹೆಚ್ಚುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಆಶೀರ್ವಾದ ನಿಧಿಯಾಗಿರುತ್ತೇವೆ. ಯಾವಾಗ ನಾವು ಆಶೀರ್ವಾದ ನಿಧಿಯಾಗಿರುತ್ತೇವೆ, ನಾವು ಕರ್ತನಲ್ಲಿ ಸಂತೋಷಿಸುತ್ತೇವೆ. ಯಾವಾಗ ನಾವು ಕರ್ತನಲ್ಲಿ ಸಂತೋಷಿಸುತ್ತೇವೆ, ನಾವು ಸುವಾರ್ತೆಯನ್ನು ಕೊಡುತ್ತೇವೆ. ಕಡೆಯ ವಾಕ್ಯವನ್ನು ಓದುವ. ಯೋಹಾನ 15. ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ? 15:2 ಇರುವುದು. 15:2. ತೋಟಗಾರನು ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಹೌದು, ದೇವರ ಆಶೆ ಆಗಿದೆ ನಾವು ಫಲ ಕೊಡುವವರು ಆಗಬೇಕಾಗಿ. ಅದಕ್ಕಾಗಿ ಆತನು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಕಳಿಸಿದರು. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಆಸೆ ಇರುವುದಾದರೆ ನಾನು ಫಲ ಕೊಡುವ ಮರವಾಗಬೇಕು, ನನ್ನಿಂದ ಅನೇಕರು ದೇವರ ರಾಜ್ಯಕ್ಕೆ ಬರಬೇಕು. ಒಂದು ನಿಮ್ಮಲ್ಲಿ ಆಸೆ ಇರುವುದಾದರೆ ನೀವು ದೇವರನ್ನು ಸಂಪೂರ್ಣವಾಗಿ ಆರಾಧಿಸಬೇಕು, ನೀವು ದೇವರನ್ನು ಸಂಪೂರ್ಣವಾಗಿ ಪ್ರೀತಿಸಬೇಕು. ಆಗ ನೀವು ಆಶೀರ್ವಾದ ನಿಧಿಯಾಗುತ್ತೀರಿ. ದೇವರ ಸಂತೋಷವು ನಿಮ್ಮ ಒಳಗೆ ಬರುತ್ತದೆ. ಆ ಸಂತೋಷವು ನಿಮ್ಮ ಬಲವಾಗಿರುತ್ತದೆ. ಆ ಬಲದಿಂದ, ಹೇಳಿ, ದೇವರ ಬಲದಿಂದ ನಾವು ಸುವಾರ್ತೆಯನ್ನು ಕೊಡುವಾಗ ಅನೇಕರು ದೇವರ ರಾಜ್ಯಕ್ಕೆ ಬರುವವರಾಗಿದ್ದಾರೆ. ಹಲ್ಲೆಲೂಯಾ. ಆಗ ಖಾಲಿ ರೆನಾಲ್ಡ್ ಒಬ್ಬರೇ ಅಲ್ಲಿ ಆ ಕಡೆ ಉಳಿಯುವುದಿಲ್ಲ. ಅಟ್ಲೀಸ್ಟ್ 1,000 ಮಂದಿ ಆದರೂ ಆ ಕಡೆ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ನಂಬಿ ನಮ್ಮದಲ್ಲಿ ಆ ಕೃಪೆಯು ದೇವರು ನಿಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವಾಗ ನೀವು ಯೇಸುವನ್ನು ಧರಿಸಿದ್ದೀರಿ, ಸುವಾರ್ತೆ ಸಾರುವ ಕೃಪೆ, ಸುವಾರ್ತೆ ಹೇಳುವ ಕೃಪೆ, ಜನರಿಗಾಗಿ ಪ್ರಾರ್ಥಿಸುವ ಕೃಪೆ ನಿಮಗೆ ಕೊಡಲ್ಪಟ್ಟಿದೆ. ನಿಮ್ಮ ಮೇಲೆ ಆ ಕೃಪೆ ಇದೆ. ಅದಕ್ಕಾಗಿ ನಾನು ಬೈಬಲ್ ಸ್ಟಡಿ ಹೇಳಿದ್ದೆ, ಪುನಃ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಒಂದು ನೋಟ್ಸ್ ಪುಸ್ತಕ ಇರಲಿ. ಹೆಚ್ಚು ಅಂದರೆ ಅದಕ್ಕೆ 2 ದಿನ ಖರ್ಚು. ಇಂಥ ಒಂದು ನೋಟ್ಸ್ ಪುಸ್ತಕ ನಿಮ್ಮಲ್ಲಿ ಇರಲಿ. ಪ್ರತಿಯೊಬ್ಬರಲ್ಲಿ, ಸಹೋದರರೆಲ್ಲರಲ್ಲಿ ಈ ಒಂದು ನೋಟ್ಸ್ ಪುಸ್ತಕ ಇದೆ ಅಂತೆಲ್ಲ ಇದನ್ನು ಒಳ್ಳೆಯದು ತಿಳಿದುಕೊಳ್ಬಹುದು. ಅದರಲ್ಲಿ ಫಸ್ಟ್ ಪೇಜ್ ಬಿಡಿ, ಸೆಕೆಂಡ್ ಪೇಜಲ್ಲಿ ನಿಮ್ಮ ಹೆಸರು, ನಿಮ್ಮ ಟೆಲಿಫೋನ್ ನಂಬರ್ ಬರೆಯಿರಿ. ಈ ಪೇಜಲ್ಲಿ ನಿಮ್ಮ ದರ್ಶನವನ್ನು ನೀವು ಬರೆಯಿರಿ. ನೀವು ಯಾಕೆ ದೇವರನ್ನು ಸೇವಿಸ್ತಾ ಇದ್ದೀರಿ? ಎಲ್ಲರೂ ಸೇವಿಸುತ್ತಾರೆ ಎಂದು ನಾವು ಸೇವಿಸುವುದಾದರೆ ಒಂದು ದಿವಸ ಅವರು ಸೇವಿಸದೇ ಇರುವಾಗ ನಾವು ಸಹ ದೇವರನ್ನು ಸೇವಿಸುವುದಿಲ್ಲ. ಎಲ್ಲರೂ ದೇವರು ಆರಾಧಿಸುವುದನ್ನು ನಾವು ಆರಾಧಿಸುವುದಲ್ಲ. ನನಗೆ ಒಂದು ಗುರಿ ಇರಬೇಕು, ಹೇಳಿ, ಗುರಿ ಇರಬೇಕು. ನನಗೊಂದು ದರ್ಶನ ಇರಬೇಕು, ನನಗೊಂದು ಆಸೆ ಇರಬೇಕು. ಅಲ್ಲವೇ ಆ ಆಸೆಯನ್ನು ನೀವು ಬರೆಯಿರಿ. ಯಾಕೆ ನಾನು ಇದು ಒತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ, ನನ್ನ ಮಿನಿಸ್ಟ್ರಿ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅನೇಕರು ದೇವರ ರಾಜ್ಯದಲ್ಲಿ ಇದ್ದರು. ಉದಾಹರಣೆಗೆ ಒಂದು 100 ಮಂದಿ ಇದ್ದರು. ಈಗ ಹೋಗಿ ನೋಡುವಾಗ ಖಾಲಿ 12 ಮಂದಿಯೇ ಇದ್ದಾರೆ. 88 ಮಂದಿ ಇದ್ದಾರೆ. ಯಾಕೆಂದ್ರೆ ಅವರಿಗೆ ದರ್ಶನ ಇರಲಿಲ್ಲ. ಅದಕ್ಕಾಗಿ ಅವರು ಸೇವೆಯಲ್ಲಿ, ಅದಕ್ಕಾಗಿ ಅವರು ಸಭೆಯಲ್ಲಿ, ಅದಕ್ಕಾಗಿ ಅವರ ಆತ್ಮಿಕ ಜೀವಿತದಲ್ಲಿ ಬಿದ್ದು ಹೋದರು. ದೇವರ ವಾಕ್ಯ ಹೇಳ್ತದೆ, ನನಗೆ ಸಿಗ್ಲಿಲ್ಲ, ಜಾನೋಕ್ತಲ್ಲಿ ಉಂಟು, ವಿತೌಟ್ ವಿಷನ್ ಮೈ ಪೀಪಲ್ ಪೆರಿಶ್. ದೇವರ ಒಂದು ದರ್ಶನ ನಮಗಿಲ್ಲದೆ ಜನರು ಹಾಳಾಗುತ್ತಾರೆ. ಅಂದ್ರೆ ನಮಗೆ ತಿಳಿಯುವುದಾದ್ರೆ ದೇವರು ನನ್ನನ್ನು ಯಾಕೆ ಕರೆದಿದ್ದಾನೆ, ಯಾವಾಗ ಈ ದರ್ಶನ ನನ್ನಲ್ಲಿ ಇರುವಾಗ ನಾನು ಓಟಿಗಾಗಿ ಓಡುವುದಿಲ್ಲ, ನಾನು ಹಣಕ್ಕಾಗಿ ಓಡುವುದಿಲ್ಲ, ನಾನು ದೇವರಿಗಾಗಿ ಓಡುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಓಟಿ ಮಾಡಿ 10,000 ಸಂಪಾದಿಸಿ, ಪ್ರೈಸ್ ಗಾಡ್, ಗುಡ್. ಆದರೆ ಓಟಿ ಮಾಡದೆ ದೇವರ ಹಿಂದೆ ಓಡಿ 10 ಆತ್ಮಗಳು ಸಂಪಾದಿಸುವಾಗ ಪರಲೋಕದಲ್ಲಿ ಫಾರ್ ಎವರ್ ನೀನು ಸಂತೋಷ ಪಡುವಾತನಾಗಿದ್ದೀನಿ. ಹಲ್ಲೆಲೂಯಾ. ಓಟಿಯಿಂದ ಓಕೆ, ಒಂದು ಬಂಗಾರದ ಚೈನ್ ಬಂತು, ಓಟಿಯಿಂದ ಒಳ್ಳೆಯದು, ಒಂದು ಮೊಬೈಲ್ ಬಂತು, ಒಳ್ಳೆಯದು. ಬಟ್ ಪರಲೋಕದಲ್ಲಿ ಯೇಸು ಕ್ರಿಸ್ತನ ಮುಂದೆ ನೀನು ನಿಲ್ಲುವಾಗ ಆ ಮೊಬೈಲ್ ನಿನ್ನ ಉಪಯೋಗಕ್ಕೆ ಬರುವುದಿಲ್ಲ, ಆ ಬಂಗಾರ ನಿನ್ನ ಉಪಯೋಗಕ್ಕೆ ಬರುವುದಿಲ್ಲ. ನೀನು ಸಂಪಾದಿಸಿದ ಆತ್ಮಗಳೇ, ಹಲ್ಲೆಲೂಯಾ, ದೇವರ ಮುಂದೆ ನಿಲ್ಲುವುದಾಗಿದೆ. ಅದೇ ಇಟರ್ನಲ್ ಜಾಯ್, ದಟ್ ಬಿಕೇಮ್ ಇಟರ್ನಲ್ ಜಾಯ್. ಉದಾಹರಣೆಗೆ ಇಲ್ಲೊಬ್ಬ ಶ್ರೀನಿವಾಸ ಇದರಲ್ಲಿ ಹೆಚ್ಚಿಸು, ಅವನಿಗೆ ಸುವಾರ್ತೆ ಕೊಟ್ಟೆವು, ತುಂಬಾ ಪ್ರೀತಿ ಆರಾಧನೆ ಮಾಡ್ತಾನೆ, ಸ್ತೋತ್ರ, ಹಲ್ಲೆಲೂಯಾ. ಸುವಾರ್ತೆ ಕೊಡುವುದಂದ್ರೆ ಅವನಿಗೆ ಭಯ. ಯಾಕೆಂದ್ರೆ ದೇವರು ಸಂಪೂರ್ಣವಾಗಿ ಆತನನ್ನು ಪ್ರೀತಿಸಲಿಲ್ಲ.